ಕುರಿತು ಗೃಹ ವಿಜ್ಞಾನಿ ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಸಿರಿಧಾನ್ಯ ಸಾಮೆಯಿಂದ ತಯಾರಿಸಲ್ಪಡುವ ತಿನಿಸುಗಳ ಕುರಿತು ಗೃಹ ವಿಜ್ಞಾನಿ ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಂದಿಗೆ ಸಂದರ್ಶನವನ್ನ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಮೆಯಿಂದ ತಯಾರಿಸಲ್ಪಡುವ ವಿವಿಧ ತಿನಿಸುಗಳು ಯಾವ್ಯಾವಿದ್ದಾವೆ, ಅದನ್ನು ನಮ್ಮ ಮಹಿಳೆಯರು ಆಗಿರ್ಬೋದು ಎಲ್ಲರೂ ಯಾವ ರೀತಿಯಾಗಿ ಅದನ್ನು ತಯಾರಿಸ್ಕೋಬಹುದು ಎಂಬಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸ್ಕೂರು ಕೃಷಿ ವಿಸ್ತೀರ್ಣ ಶಿಕ್ಷಣ ಘಟಕದ ಮುಖ್ಯಸ್ಥರು ಹಾಗೂ ಗೃಹ ವಿಜ್ಞಾನಿಗಳಾದಂತಹ ಡಾಕ್ಟರ್ ವಾಣಿಶ್ರೀ ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಮತ್ತು ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್, ಸಾಮೆ ಸಿರಿಧಾನ್ಯ ಇದು ಸಾಕಷ್ಟು ಮಾತಿನಲ್ಲಿರುವಂಥದ್ದು, ಪ್ರಚಲಿತವಾಗಿ ಇತ್ತೀಚೆಗೆ ಸಾಕಷ್ಟು ಬಳಕೆಯಾಗಿರುವಂಥ ಒಂದು ಆಹಾರ ಧಾನ್ಯ. ಇದರ ಪ್ರಾಮುಖ್ಯತೆ, ಇದರ ಪೋಷಕಾಂಶಗಳು ನಮ್ಮ ಗ್ರಾಮೀಣ ಮಹಿಳೆಯರಾಗಿರ್ಬೋದು ಅಥವಾ ನಮ್ಮ ಸಿರಿಧಾನ್ಯವನ್ನು ಬಳಸುವಂಥ ಜನರಿಗೆ ಒಂದು ಪೌಷ್ಟಿಕಾಂಶಗಳ ಮಾಹಿತಿ. ಸಿರಿಧಾನ್ಯಗಳಲ್ಲಿ ಅನೇಕ ಬಗೆಯವು ಇದ್ರೂ ಕೂಡ ಈ ಸಾಮೆ ಅದರಲ್ಲಿ ಒಂದು ಸಿರಿಧಾನ್ಯ. ಈ ಸಿರಿಧಾನ್ಯಗಳಿಗೆ ನಾವು ತೃಣಧಾನ್ಯಗಳು ಅಂತ ಹೇಳ್ತಾ ಇದ್ವಿ. ಮೊದಲು ಸಿರಿಧಾನ್ಯಗಳಿಗೆ ತೃಣಧಾನ್ಯಗಳು ಅಂತ ಹೇಳ್ತೀವಿ, ಬರಗಾಲ ಬೆಳೆಗಳು ಅಂತ ಹೇಳ್ತೀವಿ. ಈ ರೀತಿ ಅನೇಕ ಹೆಸರಿನಿಂದ ಕಿರುಧಾನ್ಯಗಳು ಮತ್ತು ಒರಟು ಧಾನ್ಯಗಳು, ಹೀಗೆ ಅನೇಕ ಬಗೆಯಾಗಿ ನಾವು ಈ ಸಿರಿಧಾನ್ಯಗಳನ್ನು ಕರೆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಇವಕ್ಕೆ ಸಿರಿಧಾನ್ಯ ಅಂತ ಕರಿತಾ ಇದ್ವಿ. ಸಿರಿ ಅಂತಂದ್ರೆ ಸಂಪದ್ಭರಿತವಾದ ಪೋಷಕಾಂಶಗಳನ್ನು ಹೊಂದಿರ್ತಕ್ಕಂಥ ಈ ಧಾನ್ಯಗಳು. ಅದರಲ್ಲಿ ಒಂದಾಗಿರ್ತಕ್ಕಂಥದ್ದು ನಮ್ಮ ಈ ಸಾಮೆ. ಈ ಸಾಮೆಯನ್ನ ವರದಕ್ಕಿ ಅಂತೇಳಿ ಕರೀತಾರೆ. ವರದಕ್ಕಿ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಗೊತ್ತು, ವರ ಅಂತಂದ್ರೆ ಒಂದು ಬ್ಲೆಸ್ಸಿಂಗ್ಸ್, ಅಂದ್ರೆ ಅಷ್ಟೊಂದು ವರವನ್ನು ಕೊಡ್ತಕ್ಕಂತ ಅಕ್ಕಿ ವರದಕ್ಕಿ. ಇದನ್ನ ಹಿಂದಿಯಲ್ಲಿ ಕೂಡ ಕಿಟಕಿ ಅಂತ ಕರೀತಾರೆ, ಬೆಂಗಾಲಿಯಲ್ಲಿ ಕಂಗನಿ ಅಂತ ಕರೀತಾರೆ, ಮರಾಠಿಯಲ್ಲಿ ವರೈ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಈ ಸಾಮೆ ನಮ್ಮ ಉಳಿದ ಸಿರಿಧಾನ್ಯಗಳಿಂದ ಹೇಗೆ ಭಿನ್ನ ಅಂತ ಹೇಳಿದ್ರೆ, ಇದರಲ್ಲಿ ಅತಿ ಹೆಚ್ಚು ಖನಿಜಾಂಶಗಳನ್ನ ಹೊಂದಿದೆ. ಬೇರೆ ಧಾನ್ಯಗಳಿಗೆ ನಾವು ಹೋಲಿಸಿ ನೋಡಿದಾಗ ಅತಿ ಹೆಚ್ಚು ಖನಿಜಾಂಶಗಳನ್ನ ಹೊಂದಿದೆ. ಉದಾಹರಣೆಗೆ ಕಬ್ಬಿಣಾಂಶ, ಈ ಎಲ್ಲಾ ಸಿರಿಧಾನ್ಯಗಳಿಗಿಂತ ಹೆಚ್ಚು ಕಬ್ಬಿಣಾಂಶ ಇರತಕ್ಕಂಥದ್ದು ಈ ಸಾಮೆಯಲ್ಲಿ. ಸುಮಾರು 9.3 ಮಿಲಿಗ್ರಾಂನಷ್ಟು ಕಬ್ಬಿಣಾಂಶ ನಮಗೆ ಈ ಸಾಮೆ ಬಳಕೆಯಿಂದ ಸಿಗುತ್ತೆ. ಅದೇ ನಾವು ಅಕ್ಕಿಯಲ್ಲಿ ನೋಡೋದಾದ್ರೆ ಕೇವಲ 1 ಮಿಲಿಗ್ರಾಂನಷ್ಟು ಸಿಗುತ್ತೆ ಕಬ್ಬಿಣಾಂಶ. ಅದೇ ರೀತಿ ಈ ಕಬ್ಬಿಣಾಂಶ ತಮಗೆಲ್ಲರಿಗೂ ಗೊತ್ತು, ಒಂದು ರಕ್ತವ ಉತ್ಪಾದನೆ ಆಗೋದಕ್ಕೆ ರಕ್ತಹೀನತೆಯಿಂದ ಬಳಲ್ತಾ ಇರ್ತಕ್ಕಂಥ ಮಹಿಳೆಯರಿರ್ಬೋದು, ಹದಿಹರಿಯದೆ ಕಿಶೋರಿಯರಿರ್ಬೋದು, ಇವರಿಗೆಲ್ಲ ಬಹಳ ಪ್ರಾಮುಖ್ಯವಾಗಿ ಈ ಕಬ್ಬಿಣಾಂಶ ಬೇಕಾಗತ್ತೆ. ಇಂತಹ ಒಂದು ಧಾನ್ಯದಲ್ಲಿ ಇರ್ತಕ್ಕಂಥ ಕಬ್ಬಿಣಾಂಶ ಸುಲಭವಾಗಿ ನಮ್ಮ ದೇಹಕ್ಕೆ ಮತ್ತು ಕಡಿಮೆ ದರದಲ್ಲಿ, ಇದನ್ನ ಬೆಳೆಯೋದಕ್ಕೂ ಹೆಚ್ಚು ಖರ್ಚಿಲ್ಲ ಮತ್ತೆ ಬಳಕೆ ಮಾಡೋದ್ರಲ್ಲೂ ಯಾವುದೇ ಒಂದು ಖರ್ಚು ನಾವು ಮಾಡ್ಬೇಕಾಗಿಲ್ಲ. ಇಂತಹ ಒಂದು ಸುಲಭವಾಗಿ ಸಿಗ್ತಕ್ಕಂಥ ಧಾನ್ಯಗಳು ಇವತ್ತು ನಾವು ಮರೆ ಆಗ್ತಾ ಇದ್ದಾವೆ. ಇವನ್ನ ನಾವು ಇವತ್ತು ಹೆಚ್ಚು ಹೆಚ್ಚು ಬಳಕೆ ಮಾಡೋದ್ರಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಖನಿಜಾಂಶಗಳು ಹೇರಳವಾಗಿ ಸಿಗತ್ತೆ. ಅದರ ಜೊತೆಗೆ ಅಕ್ಕಿಯಲ್ಲಿ ಏನಿದೆ ನಮಗೆ ಪಿಷ್ಟ 79 ಗ್ರಾಂನಷ್ಟು ಇದ್ರೆ, ಈ ಸಾಮೆಯಲ್ಲಿ ಕೇವಲ 67 ಗ್ರಾಂನಷ್ಟು ಪಿಷ್ಟ ಇರುತ್ತೆ. ಈ ಪಿಷ್ಟ ಏನಿರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಕ್ಲಿಷ್ಟ ಪಿಷ್ಟಗಳು ಮತ್ತು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಪಿಷ್ಟಗಳು ಎರಡು ವಿಧವಾಗಿ ಇರ್ತವೆ. ಇದರಲ್ಲಿ ಇರ್ತಕ್ಕಂಥದ್ದು ಕ್ಲಿಷ್ಟ ಪಿಷ್ಟ, ಅಂದ್ರೆ ಇದು ಸುಲಭವಾಗಿ ಜೀರ್ಣ ಆಗೋದಿಲ್ಲ, ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಪಚನ ಆಗಿ ನಮಗೆ ನಿಧಾನವಾಗಿ ಗ್ಲೂಕೋಸ್ ಅನ್ನ ರಕ್ತಕ್ಕೆ ಸೇರ್ಪಡೆ ಮಾಡ್ತಾ ಇರ್ತವೆ. ಆದ್ರೆ ಅಕ್ಕಿ ಹಾಗಲ್ಲ, ಇದು ಇಮಿಡಿಯೇಟ್ ಆಗಿ ನಮಗೆ ಜೀರ್ಣ ಆಗಿ ಪಚನ ಆಗಿ ಅದರಿಂದ ನಮಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ರಕ್ತದಲ್ಲಿ ಸೇರ್ಪಡೆಯಾಗುತ್ತೆ. ಹಾಗಾಗಿ ರಕ್ತದಲ್ಲಿ ಇರ್ತಕ್ಕಂಥ ಸಕ್ಕರೆ ಅಂಶ
ಬಹಳ ಬೇಗ ನಮಗೆ ಕಾಣಿಸುತ್ತೆ. ಈ ಮಧುಮೇಹಿಗಳಲ್ಲಿ ಇದು ಅತ್ಯಂತ ಅಪಾಯಕಾರಿಯಾದ ಅಂಶ. ಅಕ್ಕಿ ಸೇವನೆಯನ್ನ ಅದಕ್ಕೆ ನಾವು ವರ್ಜ್ಯ ಮಾಡ್ಬೇಕು ಅಂತೇಳಿ ಮಧುಮೇಹ ಅಂತ ಗೊತ್ತಾಗಿದ ತಕ್ಷಣ ಹೇಳ್ತಾರೆ. ಆದ್ರೆ ಈ ಸಾಮೆ ಆಗ್ಲಿ, ನವಣೆ ಆಗ್ಲಿ, ಹಾರಕ ಆಗ್ಲಿ ಇವೆಲ್ಲ ಆತರ ಅಲ್ಲ. ನಿಧಾನವಾಗಿ ಜೀರ್ಣ ಆಗಿ ನಮಗೆ ಸ್ವಲ್ಪನೇ ದೇಹಕ್ಕೆ ಗ್ಲೂಕೋಸ್ ಅನ್ನ ಕೊಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಇರ್ತಕ್ಕಂಥ ಉಪಯುಕ್ತ ನಾರಿನಂಶ, ಈ ನಾರಿನಂಶ ಏನಿದೆ ನಮಗೆ ಕೇವಲ ಮಲಬದ್ಧತೆಯನ್ನು ನಿವಾರಣೆ ಮಾಡೋದಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೆಚ್ಚಾಗಿ ಇರ್ತಕ್ಕಂಥ ಕೊಬ್ಬಿನಾಂಶವನ್ನ ನಿರ್ವಹಣೆ ಮಾಡೋದ್ರಲ್ಲೂ ಕೂಡ, ಅಂದ್ರೆ ಕಡಿಮೆ ಮಾಡೋದ್ರಲ್ಲಿ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಇದನ್ನ ಬೇರೆ ಬೇರೆ ನಾರಿನಾಂಶಗಳಿರ್ಬೋದು, ಮತ್ತೆ ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣಾಂಶ, ಈ ರೀತಿ ಎಲ್ಲಾ ಪೋಷಕಾಂಶಗಳು ಹೇರಳವಾಗಿ ಇರೋದ್ರಿಂದ ಇದನ್ನ ಸೇವನೆ ಬಹಳ ಮುಖ್ಯ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಮಗೆ ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಇವುಗಳು ಕೂಡ ನಮಗೆ ಕೆಲವು ಸಮಯದಲ್ಲಿ ಆಂಟಿ ಕಾರ್ಸಿನೋಜೆನಿಕ್ ಆಗಿ ಕೆಲಸ ಮಾಡ್ತವೆ. ಅಂದ್ರೆ ಕ್ಯಾನ್ಸರ್ ನಿರೋಧಕ ಇರ್ಬೋದು, ಅಥವಾ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್, ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಫಿನಾಲಿಕ್ ಕಾಂಪೌಂಡ್ಸ್, ಫ್ಲೇವನಾಯ್ಡ್ಸ್ ಎಲ್ಲ ಇದರಲ್ಲಿ ಹೇರಳವಾಗಿ ಸಿಗೋದ್ರಿಂದ ಇದರ ಬಳಕೆ ಅತ್ಯಂತ ಉಪಯುಕ್ತ. ಈ ಸಾಮೆಯನ್ನ ನಾವು ಬೆಳೀತಾ ಇರ್ತೀವಿ, ಆದ್ರೆ ಯಾವ ರೀತಿ ಇದನ್ನ ಬಳಕೆ ಮಾಡ್ಬೇಕು, ಇದರ ಸಂಸ್ಕರಣೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಬಹಳಷ್ಟು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಸಾಮೆಯನ್ನ ನಾವು ಅಕ್ಕಿಯನ್ನ ಮಾಡಿದ ನಂತರ, ಈಗ ಅಕ್ಕಿ ಮಾಡೋದು ಮೊದಲಿನ ತರ ಒರಳಲ್ಲಿ ಕುಟ್ಟಿ ಮಾಡ್ಬೇಕಂತೇನಿಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ, ಇವಾಗ ಗಿರಣಿಗಳು ಬಂದಿದಾವೆ. ಅದಕ್ಕೋಸ್ಕರನೇ ಸಾಕಷ್ಟು ಪ್ರೊಸೆಸಿಂಗ್ ಸಂಸ್ಕರಣಾ ಘಟಕಗಳು ಕೂಡ ಇದಾವೆ. ಅದರಲ್ಲಿ ಅಕ್ಕಿಯನ್ನ ಮಾಡಿದ ನಂತರ ನಾವು ಬೇರೆ ಬೇರೆ ವಿಧವಾದ ತರಾವರಿ ಅಡಿಗೆಗಳನ್ನು ಕೂಡ ಮಾಡ್ಕೊಳ್ಬಹುದು. ಮೊದಲಿಗೆ ನಾವು ಯಾವುದೇ ಒಂದು ತಿನಿಸನ್ನ ಮಾಡೋ ಮುಂಚೆ ನಾವು ಅಕ್ಕಿಯನ್ನ ಮಾಡ್ಕೋಬೇಕು ಸಾಮೆಯಿಂದ. ಹೌದು, ಸಾಮೆಯನ್ನ ಕೊಯ್ಲಾದ ನಂತರ ನಾವು ಗಿರಣಿಯಲ್ಲಿ ಅದರ ಹೊರಪದರವನ್ನ ತೆಗಿಬೇಕಾಗತ್ತೆ. ಹೌದು. ಇದು ಯಾವ ರೀತಿ ಅಂತ ಹೇಳಿದ್ರೆ, ಸುಮಾರು 100 kg ನಾವು ಸಾಮೆ ಬೀಜವನ್ನ ನಾವು ಸಂಸ್ಕರಣೆ ಮಾಡಿದಾಗ ನಮಗ್ 65-60 kg ಅಷ್ಟು ಸಾಮೆ ನಮಗ್ ಸಿಗುತ್ತೆ. ಉಳಿದಿದ್ದೆಲ್ಲ ಹೊಟ್ಟು ಇರುತ್ತೆ, ಮತ್ತೆ ಸ್ವಲ್ಪ ವೇಸ್ಟ್ ಆಗತ್ತೆ, ನುಚ್ಚಾಗತ್ತೆ, ಇನ್ನ ಸ್ವಲ್ಪ ವೇಸ್ಟ್ ಆಗಿ ಹೋಗುತ್ತೆ. ಸೊ ಇದೆಲ್ಲ ಉಳಿದಿದ್ದು ನಮ್ಗೆ 60-65 kg ಅಷ್ಟು ಸಾಮೆ ಅಕ್ಕಿ ನಮಗೆ ಸಿಗುತ್ತೆ. ಈ ಅಕ್ಕಿಯಿಂದ ನಾವು ಬೇರೆ ಬೇರೆ ಅಡಿಗೆಗಳನ್ನ ಬಳಕೆ ಮಾಡ್ಕೊಳ್ಬಹುದು. ಇದನ್ನ ಒಂದು ಉದ್ಯೋಗ ಆಗಿ ಕೂಡ ಇವತ್ತು ಸಾಕಷ್ಟು ಸಾವಯವ ಸಂಸ್ಥೆಗಳು ಮಾಡ್ತಾ ಇದಾವೆ. ಅಂದ್ರೆ ಗೃಹ ಉದ್ಯೋಗ ಆಗಿ ಈ ಅಕ್ಕಿ ಸಾಮೆಯನ್ನ ಬೆಳೆದು ನಂತರ ಪ್ರಾಥಮಿಕ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ. ಅಂದ್ರೆ ಈ ಹೊರಪದರವನ್ನ ತೆಗೆದು ಅಕ್ಕಿ ಮಾಡೋದಿರ್ಬೋದು, ಈ ರೀತಿ ಮಾಡಿ ಅವ್ರದೇ ಆದ ಒಂದು ಬ್ರ್ಯಾಂಡಿನಲ್ಲಿ ಪ್ಯಾಕೇಜಿಂಗ್ ಮಾಡ್ಕೊಂಡು 1 kg 5 kg ಈ ರೀತಿ ಅಕ್ಕಿಯನ್ನ ಮಾಡಿ ಕೂಡ ಮಾರಾಟ ಮಾಡುವಂತ ಉದ್ಯೋಗವನ್ನ ಇವತ್ತು ಸಾಕಷ್ಟು ಜನ ಮಾಡ್ತಾ ಇರೋದನ್ನ ತಾವು ನೋಡಿರ್ತೀರಾ. ಇದರಲ್ಲಿ ನಾವು ಯಾವ ರೀತಿ ಇದನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ನೋಡಿದಾಗ, ಅಕ್ಕಿಯಿಂದ ನಾವು ಯಾವೆಲ್ಲ ಪದಾರ್ಥಗಳನ್ನ ತಯಾರು ಮಾಡ್ತೀವಿ ಅವನ್ನೆಲ್ಲವನ್ನು ಕೂಡ ಈ ಸಾಮೆಯಿಂದ ತಯಾರು ಮಾಡ್ಬೋದು. ಇದು ಕಾಳು ತುಂಬಾ ಚಿಕ್ಕದು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿದಾಗ ನಮಗೆ ನೀರಾಗಿ ಪಾಯಸದ ತರ ಆಗೋಗುತ್ತೆ. ಸ್ವಲ್ಪ ಇದರಲ್ಲಿ ನೋಡ್ಕೊಂಡು, ಅಂದ್ರೆ ಇವು ಗಡುಸಾಗಿರೋದ್ರಿಂದ ಧಾನ್ಯಗಳು, ಯಾವುದೇ ಸಿರಿಧಾನ್ಯಗಳನ್ನು ಅಡಿಗೆ ಮಾಡೋದಕ್ಕೂ ಮೊದಲು ನಾವು ಒಂದ್ ಅವರ್ ಆದ್ರೂ, ಕನಿಷ್ಠ 1 ಗಂಟೆ ಆದ್ರೂ ಅವನ್ನ ನೆನ್ಸ್ಬಿಟ್ಟು ಅಡಿಗೆ ಮಾಡಿದಾಗ ಸಾಫ್ಟ್ ಆಗಿ ಬೇಯುತ್ತೆ. ಅಂದ್ರೆ ಮೆತ್ತಗೆ ಇರೋದಿಲ್ಲ, ಅನ್ನ ಸ್ವಲ್ಪ ಒರಟಾಗುತ್ತೆ. ಹೆಸರೇ ಹೊರಟು ಧಾನ್ಯ ಅಲ್ವಾ, ಹಾಗಾಗಿ ಅಕ್ಕಿಯಷ್ಟು ಮೆದುವಾಗಿದ್ದು ಅನ್ನ ಆಗೋದಿಲ್ಲ. ಹಾಗಾಗಿ 1-2 ತಾಸು ನೆನ್ಸ್ಬಿಟ್ಟು ನಾವು ಅಡಿಗೆ ಮಾಡಿದ್ರೆ ಮೆತ್ತಗೆ ಬರುತ್ತೆ. ಮೇಡಮ್, ಈಗ ತಾವು ಹೇಳಿದ್ರಿ ಅಕ್ಕಿಯಿಂದ ಏನೇನು ನಾವು ಪದಾರ್ಥಗಳನ್ನ, ಆಹಾರವನ್ನು ನಾವು ತಯಾರು ಮಾಡ್ತೀವಿ ಅವೆಲ್ಲವುಗಳು ಕೂಡ ಈ ಸಾಮೆಯಿಂದ ನಾವು ಮಾಡ್ಕೋಬಹುದು ಅಂತ ಹೇಳಿದ್ರಿ. ಮುಖ್ಯವಾಗಿ ಈ ಅಂಶಗಳು ತಾವು ಹೇಳಿದ್ರಿ, ಕಬ್ಬಿಣ ಸಿಗ್ತದೆ, ಪಿಷ್ಟ ಸಿಗ್ತದೆ, ನಾರು ಸಿಗ್ತದೆ, ಈ ಫಿನಾಲಿಕ್ ಕಾಂಪೌಂಡ್ಸ್ಗಳು ಸಿಗುತ್ತೆ ಅಂತ ಅಂದ್ಬಿಟ್ಟಾಗ ಯಾವ ರೀತಿ ಒಂದು ಆಹಾರವನ್ನು ನಾವು, ಈ ನಾಷ್ಟ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ನಮ್ಮ ಗೃಹಿಣಿಯರಿಗೆ ಹೇಳಿ ಮಾಹಿತಿ, ವಸ್ತುಗಳು, ಆಹಾರದ ಒಂದು ಪದಾರ್ಥಗಳನ್ನ. ಈ ಸಾಮೆಯಿಂದ ನಾವು ಬೆಳಗಿನ ಉಪಹಾರಕ್ಕೆ ಏನ್ ತಯಾರು ಮಾಡ್ಕೊಳ್ಬಹುದು? ಮೊದಲು ಉಪಹಾರದಿಂದ ನಾವು ಶುರು ಮಾಡೋದಾದ್ರೆ, ಸಾವೆ ಅಕ್ಕಿಯಿಂದ ನಾವು ಸಾಮಾನ್ಯವಾಗಿ ನಮಗೆಲ್ಲರಿಗೂ ರೊಟ್ಟಿ ತಿಂದ ಅಭ್ಯಾಸ ಇದೆ ಈ ಭಾಗದಲ್ಲಿ. ಬೆಳಗಿನ ಟಿಫಿನ್ಗಿಂತ ಹೆಚ್ಚಿಗೆ ನಾವು ಫಸ್ಟ್ ಊಟನೇ ಅಂದ್ರೆ ರೊಟ್ಟಿಯನ್ನೇ ಜಾಸ್ತಿ ತಿನ್ನೋದ್ರಿಂದ ನಾವು ಅಕ್ಕಿ ರೊಟ್ಟಿ ತರಾನೇ ಇದನ್ನು ಕೂಡ ಸಾಮೆ ಅಕ್ಕಿಯಿಂದ ಕೂಡ ನಾವು ರೊಟ್ಟಿಯನ್ನ ತಯಾರು ಮಾಡ್ಕೊಳ್ಬಹುದು. ಅದೇ ರೊಟ್ಟಿಗೆ ನಾವು ಇನ್ನ ಪೌಷ್ಟಿಕ ರೊಟ್ಟಿ ಅಂತೀವಿ. ಅದಕ್ಕೆ ಬೇರೆ ಬೇರೆ ತರಕಾರಿ ತುರಿಗಳಿರ್ಬೋದು, ಸೊಪ್ಪುಗಳಿರ್ಬೋದು, ಅದರಲ್ಲೇ ಮೆಣಸಿನಕಾಯಿ ಮತ್ತೆ ಜೀರಿಗೆ, ಅಜ್ವಾನ, ಈ ರೀತಿ ಎಲ್ಲ ಪದಾರ್ಥಗಳನ್ನ ಹಾಕಿ ಇದರಲ್ಲಿ ನಾವು ತಾಲಿಪೆಟ್ಟು ತರ ಕೂಡ ಇದನ್ನ ಮಾಡ್ಕೊಂಡು ಕೊಬ್ಬರಿ ಚಟ್ನಿ ಇರ್ಬೋದು ಅಥವಾ ಶೇಂಗಾ ಚಟ್ನಿ ಜೊತೆಗೆ ನಾವು ಇದನ್ನ ಊಟ ಮಾಡ್ಬೋದು. ಸಾಮೆ ರೊಟ್ಟಿಯನ್ನ ತಯಾರು ಮಾಡುವಾಗ ನಾವು ಈ ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ನಾವು ತಾಲಿಪೆಟ್ಟು ಮಾಡುವಾಗ ಮಾಡ್ಕೊಳ್ತೀವಲ್ಲ, ಸ್ವಲ್ಪ ಉದಾಹರಣೆಗೆ 1 ಗ್ಲಾಸ್ ನೀರಿಗೆ ನಾವು ಕುದಿಯೋದಕ್ಕೆ ಇಟ್ಬಿಟ್ಟು ಅದು ಬಾಯ್ಲ್ ಆಗೋ ಸಮಯದಲ್ಲಿ, ಕುದಿಯತಕ್ಕಂತ ಸಮಯದಲ್ಲಿ ಸಮ ಪ್ರಮಾಣದ ಹಿಟ್ಟನ್ನ ಅದನ್ನ ಹಾಕ್ಬೇಕು. 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಹಿಟ್ಟು ಹಾಕಿ ನಾವು ತಿರುಗಿಸ್ಕೊಂಡು ಸ್ವಲ್ಪ ಮುದ್ದೆ ತರ ಆಗುತ್ತೆ. ಅದಕ್ಕೆ ನಾವು ಇನ್ನೂ 1 ಗ್ಲಾಸ್ನಷ್ಟು ಒಣ ಹಿಟ್ಟನ್ನ ಹಾಕಿ ಚೆನ್ನಾಗಿ ನಾದ್ಕೊಳ್ಬಹುದು.
ಅದರಲ್ಲಿ ನಾವು ಬೇರೆ ಬೇರೆ ತರಕಾರಿಗಳು, ಈರುಳ್ಳಿ ಇರ್ಬೋದು, ಕ್ಯಾರೆಟ್, ಸೌತೆಕಾಯಿ ಇವನ್ನೆಲ್ಲವನ್ನು ಮಿಶ್ರ ಮಾಡಿ, ನಮಗೆ ಇನ್ನ ಮೆಂತ್ಯ ಸೊಪ್ಪು ಅದೆಲ್ಲ ಹಾಕೋದಿದ್ರು ಕೂಡ ಹಾಕ್ಬೋದು. ಮತ್ತೆ ಸಬ್ಬಸ್ಗೆ ಸೊಪ್ಪು ತುಂಬಾ ಚೆನ್ನಾಗಿ ಹೊಂದುತ್ತೆ ಇದ್ರ ಜೊತೆಗೆ. ಅವನ್ನೆಲ್ಲ ಮಿಶ್ರ ಮಾಡಿ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಪ್ಲಾಸ್ಟಿಕ್ ಹಾಳೆ ಇರ್ಬೋದು ಅಥವಾ ಈ ಬಾಳೆದ ಎಲೆ ಮೇಲೆ ಇದನ್ನ ತಾಲಿಪೆಟ್ಟನ್ನ ತಟ್ಬಿಟ್ಟು ಹಂಚಿನಲ್ಲಿ ಬೇಯಿಸ್ಕೊಂಡು ನಾವು ತಾಲಿಪೆಟ್ಟು ಮಾಡ್ಕೊಂಡು ತಿನ್ಬೋದು. ನೇರವಾಗಿ ನಾವು ಉಪಯೋಗಿಸಬಹುದು. ಚಟ್ನಿ ಜೊತೆ ಇರ್ಬೋದು ಅಥವಾ ಮೊಸರಿಗೆ ಒಗ್ಗರಣೆ ಹಾಕಿ ಕೂಡ ನಾವು ಅದನ್ನ ತಿನ್ಬೋದು. ಇಲ್ಲ ನಮಗೆ ಇದು ಯಾವ್ದು ತರಕಾರಿಗಳು ಇಲ್ಲ ಆದ್ರೂ ನಾವು ರೊಟ್ಟಿ ತಿನ್ಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಯಾವ ರೀತಿ ನಾವು ಜಿಗಿಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಹಿಟ್ಟಿಗೆ ಎಷ್ಟು ಒಣ ಹಿಟ್ಟನ್ನ ಹಾಕೊಂತೀವಿ ಅಂದ್ರೆ ಸಮ ಪ್ರಮಾಣದಲ್ಲಿ ಒಣ ಹಿಟ್ಟು ಹಾಕಿ ಸೇಮ್ ನಾವು ರೊಟ್ಟಿ ಮಾಡೋ ತರನೇ ಇದನ್ನ ಅಂದ್ರೆ ಲಟ್ಟಿಸ್ಬೇಕಾಗತ್ತೆ, ಬಡಿಯೋದಕ್ಕೆ ಬರೋದಿಲ್ಲ. ಲಟ್ಟಿಸ್ಬಿಟ್ಟು ಸೇಮ್ ರೊಟ್ಟಿ ತರನೇ ಮಾಡಿ ಇದನ್ನು ಕೂಡ ನಾವು ಬೇರೆ ಬೇರೆ ಪಲ್ಯಗಳ ಜೊತೆ ಊಟ ಮಾಡ್ಬೋದು. ಇದರಿಂದ ನಾವು ಮತ್ತೆ ಬೆಳಗಿನ ಉಪಹಾರಕ್ಕೆ ಅಂತ ಹೇಳಿದ್ರೆ ಉಪ್ಪಿಟ್ಟನ್ನ ಮಾಡೋದು ಸರ್ವೇ ಸಾಮಾನ್ಯ. ಗೋಧಿಯಲ್ಲಿ ತಯಾರು ಮಾಡಿರ್ತಕ್ಕಂತ ರವೆಯಿಂದ ನಾವು ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ಸಾಮೆ ಅಕ್ಕಿಯಿಂದ ಮಾಡಿರ್ತಕ್ಕಂತ ರವೆಯಿಂದ ಕೂಡ ನಾವು ಉಪ್ಪಿಟ್ಟನ್ನ ತಯಾರು ಮಾಡ್ಕೊಳ್ಬಹುದು. ಅಥವಾ ನಾವು ಈಗ ನಾನು ಜಿಗುಟ್ ಮಾಡ್ಕೊಳ್ಳೋದನ್ನ ಹೇಳಿದೆ ರೊಟ್ಟಿ ಮಾಡೋದಕ್ಕೆ, ಅದೇ ಜಿಗುಟನ್ನ ಯಾವುದೇ ಹಿಟ್ಟು ಮಿಶ್ರ ಮಾಡಲಾರ್ದನೆ ಅದನ್ನ ಒತ್ತು ಶಾವ್ಗೆ ಅಂತ ಹೇಳಿ ಮಾಡ್ತಾರೆ. ಚಕ್ಕಿ ಒರಳಲ್ಲಿ ಬೇರೆ ಬೇರೆ ಕಾಚಗಳಿರ್ತಾವ ನೋಡ್ರಿ, ಅದ್ರಲ್ಲಿ ಶಾವ್ಗೆ ಬರ್ತಕ್ಕಂತ ಒಂದ್ ಸಣ್ಣ ಸಣ್ಣದು ಹೋಲ್ ಆಗಿರ್ತಕ್ಕಂಥದ್ದು ಒಂದು ಪ್ಲೇಟ್ ಇರುತ್ತೆ. ಅದನ್ನ ಹಾಕೊಂಡು ನಾವು ಒತ್ತು ಶಾವ್ಗೆ ಮಾಡಿದ್ರೆ ಖಾರ ಬರುತ್ತಲ್ಲ, ಸೇವ್ ಅಂತ ಹೇಳ್ತೀವಲ್ಲ, ಆ ತರ ಈ ಶಾವ್ಗೆ ತರ ಮಾಡ್ಕೊಂಡು ಅದನ್ನು ಕೂಡ ನಾವು ಶಾವ್ಗೆ ಉಪ್ಪಿಟ್ಟು ತರ ಮಾಡ್ಬೋದು. ಇನ್ನ ನಾವು ರೆಗ್ಯುಲರ್ ಮಾಡಿರ್ತಕ್ಕಂಥ ಶಾವ್ಗೆಯಲ್ಲೂ ಕೂಡ ಇದನ್ನ ಮಿಕ್ಸ್ ಮಾಡ್ಬೋದು. ಅಂದ್ರೆ ಸುಮಾರು 50 ಭಾಗದಷ್ಟು ಈ ಸಾಮೆ, ಇನ್ನ ಉಳಿದಿದ್ದು ಚಿರೋಟಿ ರವೆ ಹಾಕಿ ಮಾಡ್ತಾ ಇರ್ತಾರೆ ಅವರು, ಅದು 50% ಹಾಕಿ ನಾವು ಶಾವ್ಗೆಯನ್ನ ಮಾಡಿಸ್ಕೊಂಡು ಅದನ್ನು ಕೂಡ ಬೆಳಗಿನ ಉಪಹಾರದಲ್ಲಿ ನಾವು ಉಪಯೋಗ ಮಾಡಬಹುದು. ಅದರ ನಂತರ ಈಗ ಊಟಕ್ಕೆ ಬರೋದಾದ್ರೆ, ಊಟದಲ್ಲಿ ನಾವು ಯಾವ ರೀತಿ ಇದನ್ನ ಮಧ್ಯಾಹ್ನದ ಊಟದಲ್ಲಿ ಯಾವ ರೀತಿ ಬಳಕೆ ಮಾಡಬಹುದು ಅಂತಾದ್ರೆ, ಸಾವೆ ಅಕ್ಕಿಯಿಂದ ಮೊಸರನ್ನ ಬಹಳ ಚೆನ್ನಾಗುತ್ತೆ. ಮೆತ್ತಗೆ ಬೇಯೋದ್ರಿಂದ ಇದರಲ್ಲಿ ಚೆನ್ನಾಗಿ ಮೊಸರನ್ನ ಮಾಡ್ಕೊಳ್ಬಹುದು. ಮತ್ತೆ ಈ ಅನ್ನ ತಯಾರು ಮಾಡುವಾಗ ತೆಂಗಿನ ಹಾಲನ್ನ ತೆಗೆದು ಇದ್ರಲ್ಲಿ ಹಾಕ್ಬಿಟ್ಟು ನಾವು ಗಂಜಿಯನ್ನ ಮಾಡ್ಬೋದು. ತೆಳುವಾದ ಒಂದು ತೆಂಗಿನ ಹಾಲು ಇರುತ್ತಲ್ಲ, ಅದನ್ನ ತೆಂಗಿನಕಾಯಿ ತುರಿದು ಬಿಟ್ಟು ಅದ್ರಲ್ಲಿ ಇರ್ತಕ್ಕಂತ ನೀರಿನ ಅಂಶವನ್ನ ಹಿಂಡಿ ತೆಗೆದಾಗ ಹಾಲು ಸಿಗುತ್ತೆ. ಆ ಹಾಲನ್ನ ಹಾಕಿ ಈ ಸಾಮೆ ಅನ್ನದ ಜೊತೆ ನಾವು ಬಹಳಷ್ಟು ನೀರ್ ಹಾಕಿ ಬೇಯಿಸಿದಾಗ ಗಂಜಿ ತರ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ ಅದು. ಅದನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಮತ್ತೆ ಉಳಿದಂತೆ ಪಲಾವ್ಗಳು ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಊಟಕ್ಕೆ, ಬೇರೆ ಬೇರೆ ತರಕಾರಿಗಳು ಹಾಕಿ ಪಲಾವ್ ಮಾಡ್ಬೋದು, ಕಿಚಡಿ ಮಾಡ್ಬೋದು, ಮತ್ತೆ ಮೆಂತ್ಯ ಸೊಪ್ಪನ್ನ ಹಾಕಿ ಮೆಂತ್ಯ ಸೊಪ್ಪಿನ ಬಾತ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ಬೋದು. ನಂತರ ಮಸಾಲ ಬಾತ್ ಕೂಡ ಮಾಡ್ಬೋದು. ಹೀಗೆ ಬೇರೆ ಬೇರೆ ಅಕ್ಕಿಯಿಂದ ಯಾವ ರೀತಿ ಮಾಡ್ತಿರ್ತೀವೋ ಅದನ್ನೆಲ್ಲ ಮಾಡ್ಬೋದು. ನಮಗೆ ಚಪಾತಿ ಮತ್ತು ರೊಟ್ಟಿ ತರ ಬೇಕನ್ಸ್ದಾಗ ರೊಟ್ಟಿ ಮಾಡ್ಕೊಳ್ಬೋದು. ಈ ಉಪಹಾರ ಆಯ್ತು ಮತ್ತೆ ಊಟಕ್ಕೂ ಆಯ್ತು, ಸಿಹಿಯನ್ನ ಮಾಡ್ಕೊಳ್ಳೋದ್ರೆ ಹೇಗೆ ಸಾಮೆಯಿಂದ? ಸಿಹಿಯನ್ನು ಕೂಡ ಮಾಡ್ಬೋದು. ಈ ಸಾಮೆದು ಒಂದು ಪಾಯಸ ಮಾಡ್ತಾರೆ. ಸಾಮೆ ಅಕ್ಕಿಯಿಂದ ನಾವ್ ಯಾವ ರೀತಿ ಅಕ್ಕಿ ಪಾಯಸ ಮಾಡ್ತೀವಲ್ಲ ಅದೇ ತರ ಈ ಕುಸುಬೆ ಇರುತ್ತೆ, ತಮಗೆಲ್ಲರಿಗೂ ಗೊತ್ತು. ಒಂದು ಹಿಂಗಾರಿನಲ್ಲಿ ಬೆಳಿತಕ್ಕಂತ ಒಂದು ಎಣ್ಣೆ ಕಾಳು ಬೆಳೆ ಕುಸುಬೆನ ರಾತ್ರಿ ನೆನ್ಸ್ಬಿಟ್ಟು ಬೆಳಗ್ಗೆ ರುಬ್ಬಿ ನಾವು ಹಾಲು ತೆಗಿಬಹುದು. ಆ ಹಾಲನ್ನ ಒಲೆ ಮೇಲಿಟ್ಟು ಚೆನ್ನಾಗಿ ಕಾಯಿಸ್ಬೇಕು ಅಂತ ಎಣ್ಣೆ ತರ ಬಿಡುತ್ತೆ, ಜಿಡ್ಡು ಪದಾರ್ಥ ಬಿಡುತ್ತೆ. ಆ ಬಂದಿರ್ತಕ್ಕಂತ ಆ ಹಾಲನ್ನ ಈ ಸಾಮೆ ಅಕ್ಕಿನ ಅನ್ನ ಮಾಡ್ಕೊಂಡು ಅನ್ನಕ್ಕೆ ಈ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಎರಡು ಮಿಶ್ರ ಆಗಿ ಚೆನ್ನಾಗಿ ಬೆಂದ ನಂತರ ನಾವು ಬೆಲ್ಲ ಅಥವಾ ಸಕ್ಕರೆಯನ್ನ ಮಿಶ್ರ ಮಾಡಿದ್ರೆ ಸಾಮೆ ಅಕ್ಕಿಯ ಪಾಯಸ ತುಂಬಾ ರುಚಿಯಾಗಿರುತ್ತೆ ಮತ್ತು ಪೌಷ್ಟಿಕವಾಗಿ ಕೂಡ ಇರುತ್ತೆ. ನಮಗೆಲ್ಲರಿಗೂ ಗೊತ್ತು, ಇವಾಗಿನ ದಿನಗಳಲ್ಲಿ ನಾವು ಕುಸುಬೆ ಎಣ್ಣೆಯನ್ನೇ ಬಳಸಬೇಕು ಹೆಚ್ಚಾಗಿ. ಯಾಕಂದ್ರೆ ಕುಸುಬೆ ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಕೊಬ್ಬಿನಾಂಶವನ್ನು ತೆಳುವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದರಲ್ಲಿ ಒಳ್ಳೆಯ ಒಂದು ಫ್ಯಾಟಿ ಆಸಿಡ್ಗಳು ಜಾಸ್ತಿ ಇರೋದ್ರಿಂದ ಅದು ಒಳ್ಳೆ ಕೊಬ್ಬು ಅಂತ ಕನ್ಸಿಡರ್ ಮಾಡ್ತೀವಿ. ಅಂತಹ ಕೊಬ್ಬಿನ ಅಂಶ ಇರ್ತಕ್ಕಂತ ಒಂದು ಎಣ್ಣೆ ಕಾಳಿನ ಪದಾರ್ಥದ ಹಾಲಿನೊಟ್ಟಿಗೆ ಈ ಸಾಮೆ ಅಕ್ಕಿ ಬೆರೆತು ಕುದ್ದಾಗ ಇನ್ನು ಅತ್ಯಂತ ಪೌಷ್ಟಿಕಯುಕ್ತವಾದ ಒಂದು ಸಿಹಿಯ ಪದಾರ್ಥ ಆಗುತ್ತೆ. ಅದರ ಜೊತೆಗೆ ಬೆಲ್ಲವನ್ನ ಹಾಕಿ ಮಾಡೋದ್ರಿಂದ ಬೆಲ್ಲದಲ್ಲಿ ಇರ್ತಕ್ಕಂಥ ಕಬ್ಬಿಣಾಂಶ ಕೂಡ ನಮ್ಮ ದೇಹಕ್ಕೆ ಸಿಗುವಂತಾಗತ್ತೆ. ಅದ್ರ ಜೊತೆಗೆ ನಾವು ಸಾಮೆಯ ಹಿಟ್ಟಿನಿಂದ ಬರ್ಫಿಯನ್ನ ಮಾಡ್ಬೋದು. ಕಡಲೆ ಹಿಟ್ಟಿನ ಜೊತೆಗೆ ಅಂದ್ರೆ ಅರ್ಧ ಕಡಲೆ ಹಿಟ್ಟು ಹಾಕೊಳ್ಬೋದು, ಇನ್ನ ಅರ್ಧ ಈ ಸಾಮೆ ಅಕ್ಕಿಯ ಹಿಟ್ಟನ್ನ ಹಾಕಿ ಬೇರೆ ಬೇರೆ ತರಹದ ಬರ್ಫಿಗಳನ್ನ ಮಾಡ್ಕೊಳ್ಬೋದು. ಕರದಂಟು ಏನ್ ಹೇಳ್ತಿರಲ್ಲ ಆ ತರದ ಒಂದು ಸ್ವೀಟ್ ಬರ್ಫಿಗಳನ್ನು ಕೂಡ ಮಾಡಿಟ್ಟು ಸುಮಾರು 15 ದಿನಗಳವರೆಗೂ ಕೆಡಲಾರ್ದನೆ ನಾವು ಮಾಡ್ಕೊಳ್ಬಹುದು. ಈ ಬರ್ಫಿ ಮಾಡೋ ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ, ಅದು ಕಪ್ ತಗೊಂಡಿದ್ದೆ ಅಂದ್ರೆ ಅದರಲ್ಲಿ ಅರ್ಧ ಕಡಲೆ ಹಿಟ್ಟು ಅರ್ಧ ಸಾಮೆ ಅಕ್ಕಿ ಹಿಟ್ಟು, ಆ ರೀತಿ 1 ಕಪ್ಪಲ್ಲಿ ತಗೊಂಡ್ರೆ ಆ 1 ಕಪ್ಪಿಗೆ 2 ಕಪ್ನಷ್ಟು ಸಕ್ಕರೆ, 1 ಕಪ್ ಹಾಲು, 1 ಕಪ್ ಹಸಿ ಕೊಬ್ಬರಿ ತುರಿ, ನಂತರ 1 ಕಪ್ ಎಣ್ಣೆ ಅಥವಾ ತುಪ್ಪ, ಈ ರೀತಿ ಎಲ್ಲಾನು ಒಟ್ಟಿಗೆ ಮಿಶ್ರಣ ಮಾಡಿ ಅದನ್ನ ತಿರುಗಿಸ್ತಾ ಇರ್ಬೇಕು. ಒಂದ್ ಹದ ಬರುತ್ತೆ. ಈಗ ಮೈಸೂರು ಪಾಕ್ ಮಾಡುವಾಗ ಹಿಂಗೆ ಅದ್ರಲ್ಲಿ ನೊರೆ ಬರುತ್ತಲ್ಲ, ಆ ತರ ಬಂದು ತಳ ಬಿಡುವಂತ ಸಮಯದಲ್ಲಿ
ಜಿಡ್ಡು ಹಚ್ಚಿದ ಒಂದು ಪ್ಲೇಟ್ ಅಲ್ಲಿ ಹಾಕಿ ಅದನ್ನ ಸ್ವಲ್ಪ ಆರಿದ ನಂತರ ಕಟ್ ಮಾಡಿದ್ರೆ ಬರ್ಫಿಗಳು ತಯಾರಾಗುತ್ತೆ. ಈ 7 ಕಪ್ ಸ್ವೀಟ್ ಅಂತ ಏನ್ ಹೇಳ್ತಾರೆ ನೋಡ್ರಿ, 7 ಐಟಮ್ಸ್ ಇರುತ್ತೆ ಅದರಲ್ಲಿ, ಹೌದು. ಅಂದ್ರೆ 7 ಮೆಜರ್ಸ್ ಇರುತ್ತೆ. ಆ ತರ ಇದನ್ನು ಕೂಡ ನಾವು ಬೇರೆ ಹಿಟ್ಟಿನಿಂದ ಮಾಡೋದನ್ನ ಈ ಹಿಟ್ಟಿನಿಂದ ಕೂಡ ಸಾಮೆ ಹಿಟ್ಟಿನಿಂದ ಮಾಡ್ಕೊಳ್ಬಹುದು. ನಂತರ ನಾವು ಸಾಯಂಕಾಲದ ತಿಂಡಿಗೆ ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂತ ಚಕ್ಲಿ ಇರ್ಬೋದು, ನಿಪ್ಪಟ್ಟು ಇರ್ಬೋದು, ಶಂಕರಪೊಳ ಇರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವು ಈ ಅಕ್ಕಿ ಹಿಟ್ಟಿನಿಂದ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ಸಾಮೆ ಹಿಟ್ಟಿನಿಂದ ಮಾಡ್ಕೊಳ್ಬಹುದು. ಬಿಸ್ಕೆಟ್ಗಳನ್ನ ಬೇರೆ ಬೇರೆ ಈ ಕುರುಚಲು ಮಕ್ಕಳಿಗೆ ತಿನ್ನಿಸುವಂಥದ್ದು, ಈ ರೀತಿಯಾಗಿ ಸಾಮೆಯಿಂದ ಏನಾದರೂ ತಯಾರು ಮಾಡ್ಕೋಬೋದಾ? ಸಾಮೆಯಿಂದ ಸಂಡಿಗೆ ಮಾಡಬಹುದು. ಈಗ ನಾವು ಉದಾಹರಣೆಗೆ ಚಿಪ್ಸ್ ನ ಯಾವ ರೀತಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಕುರ್ಕುರೆ ಇರ್ಬೋದು, ಅದೇ ರೀತಿ ನಾವು ಇದರಲ್ಲಿ ಬೇರೆ ಬೇರೆ ಸ್ನಾಕ್ಸ್ ಗಳನ್ನ ಮಾಡಿ ಇದರಲ್ಲಿ ಖಾರ ಏನ್ ಹೇಳಿದೆ ನಾನು ಮಾಡೋದನ್ನ ಅದೇ ತರ ಈ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಖಾರ ಮಾಡಿದ್ರೆ ಒಂಥರ ಸ್ಪೈಸಿಯಾಗೂ ಇರುತ್ತೆ, ಖಾರವಾಗೂ ಇರುತ್ತೆ. ಬೇರೆ ಬೇರೆ ವೆರೈಟಿಯಾಗಿ ಮಾಡಿ ಸಂಡಿಗೆಗಳನ್ನೇ ಚೆನ್ನಾಗಿ ಮಾಡ್ಬೋದು ನಾವಿನ್ನ ವೆಜಿಟೇಬಲ್ಸ್ ಹಾಕಿ. ಈ ಅಕ್ಕಿ ಸಂಡಿಗೆ ಅಂತ ತಯಾರು ಮಾಡ್ತಾ ಇರ್ತೀವಲ್ಲ, ಅದೇ ತರ ಈ ಸಾಮೆ ಅಕ್ಕಿ ಸಂಡಿಗೆ, ಅದರಲ್ಲಿ ಸ್ವಲ್ಪ ಸಬ್ಬಕ್ಕಿಯನ್ನ ಮಿಶ್ರ ಮಾಡೋದಿರ್ಬೋದು, ಅದು ತರ ಆಗುತ್ತೆ. ನಂತರ ಸ್ವಲ್ಪ ಕ್ಯಾರೆಟ್ ಗಳನ್ನ ಹಾಕಿ ಮಾಡೋದ್ರಿಂದ ಕಲರ್ನು ಚೇಂಜ್ ಆಗುತ್ತೆ, ನಮಗೆ ಅದ್ರಲ್ಲಿ ಇರ್ತಕ್ಕಂಥ ಬೀಟಾ ಕೆರೋಟಿನ್ ಕೂಡ ನಮಗ್ ಸಿಗುತ್ತೆ. ಅಂದ್ರೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೇದಾಗಿರ್ತಕ್ಕಂಥ ಬೀಟಾ ಕೆರೋಟಿನ್ ಸಿಗುತ್ತೆ. ನಂತರ ಬೀಟ್ರೂಟ್ ಹಾಕಿ ನಾವು ಮಾಡ್ಬೋದು. ಈ ರೀತಿ ಕಲರ್ ಇರ್ತಕ್ಕಂಥ ತರಕಾರಿಗಳು, ಟೊಮೆಟೊ ಹಾಕ್ಬೋದು. ಅದು ಯಾವುದು ಹೆಚ್ಚು ಗಾಢವಾದ ಬಣ್ಣ ಇರುತ್ತೆ ಅದರಲ್ಲಿ ನಮಗೆ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವು ಆಮೇಲೆ ಬಿಸಿಲಿಗಾಗ್ಲಿ ಹೆಚ್ಚು ಹೀಟಿಗಾಗ್ಲಿ ಹಾಳಾಗದೆ ಇರ್ತಕ್ಕಂಥ ಪೋಷಕಾಂಶಗಳು. ಸೊ ಅಂತಹ ಪೋಷಕಾಂಶಗಳನ್ನ ಈ ಒಣ ತಿಂಡಿಗಳಲ್ಲಿ ಬೆರೆಸಿ ನಾವು ಮಾಡೋದ್ರಿಂದ ಮಕ್ಕಳು ಅನಾಯಾಸವಾಗಿ ಹೊರಗಡೆ ತಿಂಡಿಗೆ ಅವಲಂಬಿತರಾಗದೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಒಂದು ತಿಂಡಿಗಳನ್ನ ತಿಂದು ಆರೋಗ್ಯವಾಗಿ ಇರಬಹುದು ಅಂತ ನಮ್ಮ ಅಭಿಪ್ರಾಯ. ಈಗ ಮೇಡಮ್, ಈಗ ನಮ್ಮ ಗೃಹಿಣಿಯರು ಈ ಸಾಮೆಯನ್ನ ಈ ಉಪ್ಪಿಟ್ಟು ಮಾಡ್ಕೋಬಹುದು, ರೊಟ್ಟಿ ಮಾಡ್ಕೋಬಹುದು, ಈಗ ಬೇರೆ ಬೇರೆ ರೀತಿಯ ಮೌಲ್ಯಯುತ ಇದು ಉಪಹಾರ ಹಿಡ್ಕೊಂಡು ಊಟದವರೆಗೂ ಕೂಡ ಬೇರೆ ಬೇರೆ ವಿಧವಾಗಿ ನಾವು ಆಹಾರವನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಈಗ ಒಂದು ಹಿಟ್ಟು ಬಹಳಷ್ಟು ದಿನ ಇಟ್ಕೊಂಡ್ರೆ ಏನಾದರೂ ಕೆಟ್ಟೋಗುತ್ತಾ? ಎಷ್ಟು ಹಿಟ್ಟು ಬೇಕು ಅಷ್ಟು ಮಾತ್ರ ನಾವು ಅದನ್ನ ಕ್ಲೀನ್ ಮಾಡಿಸ್ಕೊಂಡು ಇಟ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಈ ಎಲ್ಲಾ ಸಿರಿಧಾನ್ಯಗಳು ಕೂಡ ಅಕ್ಕಿ ಮಾಡಿಸಿದ ನಂತರ 3 ತಿಂಗಳಿಗಿಂತ ಹೆಚ್ಚಿಗೆ ಇಟ್ಟರೆ ಫಸ್ಟ್ ಹುಳ ಬರುತ್ತೆ, ಮತ್ತೆ ರ್ಯಾನ್ಸಿಡ್ ಆಗುತ್ತೆ, ಅಂತರ ಕಮುಟ ವಾಸನೆ ಅಂತ ಹೇಳ್ತೀವಲ್ಲ ಅದು. ಸಜ್ಜೆಯಲ್ಲಿ ನಾವು ಬಹಳಷ್ಟು ಬೇಗ ನೋಡ್ತೀವಿ ಅದನ್ನ, ಯಾಕಂದ್ರೆ ಸಜ್ಜೆಯಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಕಾಳುಗಳಲ್ಲಿ. ಸೊ ಯಾವ್ದು ಆಗ್ಲಿ ಎಣ್ಣೆ ಪದಾರ್ಥ ನೀವು ಜಾಸ್ತಿ ದಿನ ಇಟ್ರೆ ಮುಗ್ಗು ವಾಸನೆ ಬರುತ್ತೆ ಅಂತ ಹೇಳ್ತಾರೆ, ಎಣ್ಣೆ ಕರದಿದ್ ಪದಾರ್ಥ. ಅದೇ ರೀತಿ ಈ ಅಕ್ಕಿಗಳು ಕೂಡ ತುಂಬಾ ದಿನ ಇಟ್ರೆ ತುಂಬಾ ದಿನ ಮುಗ್ಗು ವಾಸನೆ ಬರುತ್ತೆ. ಹಾಗಾಗಿ ಇವು ಅಕ್ಕಿ ಮಾಡಿಸಿದ 3 ತಿಂಗಳ ನಂತರ ಬಳಕೆಗೆ ಅಂತ ಅಷ್ಟೊಂದು ಯೋಗ್ಯ ಇರೋದಿಲ್ಲ, ಹುಳುಗಳು ಬೇಗ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಈ ನವಣೆ ಆಗ್ಲಿ ಸಾಮೆ ಆಗ್ಲಿ ಹಂಗೆ ಇಡ್ಬೇಕು. ನಮಗ್ ಬೇಕು ಅನ್ಸಿದಷ್ಟು ಮಾತ್ರ ನಾವು ಅಕ್ಕಿಯನ್ನ ಮಾಡಿಸ್ಕೊಂಡು ಇಟ್ಕೋಬೇಕು. ಹಿಟ್ಟು ತಯಾರು ಮಾಡಿದಾಗ ಹಿಟ್ಟು ಮಾಡಿಸಿದ 1-1.5 ತಿಂಗಳವರೆಗೂ ಚೆನ್ನಾಗಿರುತ್ತೆ. ಆಮೇಲೆ ಮೊದ್ಲೇ ಇದ್ರಲ್ಲಿ ಜಿಗುಟು ಪದಾರ್ಥ ಇರೋದಿಲ್ಲ, ಗ್ಲೂಟೆನ್ ಅಂಶ ಇರೋದಿಲ್ಲ. ಹಾಗಾಗಿ ಯಾವುದೇ ರೊಟ್ಟಿ ಮಾಡೋದಕ್ಕೆ ಇನ್ನೊಂದ್ ಸ್ವಲ್ಪ ಜಿಗುಟು ಇರ್ಲಾರ್ದಂಗಾಗಿ ನಮ್ಗೆ ಮಾಡೋದಕ್ಕೆ ಕಷ್ಟ ಆಗತ್ತೆ. ಹೆಚ್ಚು ನಾವು ಇದ್ರಲ್ಲಿ ಸ್ವಲ್ಪ ಏನಾದ್ರು ಚಪಾತಿ ಹಿಟ್ಟಿನಾದ್ರೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ. ಹಾಗಾಗಿ 1-1.5 ತಿಂಗಳಿಗೆ ಆಗುವಷ್ಟು ಮಾತ್ರ ನಾವು ಹಿಟ್ಟನ್ನ ಯಾವುದೇ ಆಹಾರ ಪದಾರ್ಥಗಳಾಗ್ಲಿ ಫ್ರೆಶ್ ಆಗಿ ಎಷ್ಟು ದಿನ ಇಟ್ಕೊಂತೀವಲ್ಲ ಅಷ್ಟು ಒಳ್ಳೇದು. ನಮಗೆ ಒಂದು 15 ದಿವಸ 20 ದಿವಸಕ್ಕೆ ಆಗಷ್ಟು ಹಿಟ್ಟನ್ನು ಮಾತ್ರ ಮಾಡಿಸ್ಕೊಂಡು ನಂತರ ಮತ್ತೆ ಮಾಡಿಸ್ಕೊಳ್ಬೋದು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್? ಸಾಮೆಯಿಂದ ಇಷ್ಟೆಲ್ಲ ವಸ್ತುಗಳನ್ನು, ಆಹಾರವನ್ನು ನಾವು ತಯಾರು ಮಾಡಬಹುದು. ಇದರ ಬಳಕೆಯಿಂದ ನಮಗೆ ಸಾಕಷ್ಟು ಆರೋಗ್ಯಕರವಾಗಿಯೂ ಕೂಡ ಇದು ಲಾಭದಾಯಕ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಬಳಕೆದಾರರಿಗೆ, ಊಟ ಮಾಡುವಂಥವರಿಗೆ ಈ ಒಂದು ಸಾಮೆಯಿಂದ? ಸಾಮೆ ಇವತ್ತು ನಾವು ನೋಡ್ತಾ ಇರ್ತೀವಿ, ಅನೇಕ ಆಹಾರ ಪದಾರ್ಥಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ರೂ ಕೂಡ ನಮ್ಮ ಸಿರಿಧಾನ್ಯದಲ್ಲಿ ಒಂದಾಗಿರ್ತಕ್ಕಂಥ ಸಾಮೆ ಇದೇನಿದೆ ಯಾವುದೇ ಒಂದು ರಾಸಾಯನಿಕ ಮುಕ್ತವಾಗಿ ಬೆಳೆದಿರ್ತಕ್ಕಂಥದ್ದು ಮತ್ತೆ ಪರಿಸ್ಥಿತಿಗೆ ಹೊಂದಿಕೊಂಡು ಬೆಳೆದಿರ್ತಕ್ಕಂಥ ಬೆಳೆಯಾಗಿರೋದ್ರಿಂದ ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಇದೆ. ಮತ್ತು ನಮಗೆ ಇವತ್ತು ಕಡಿಮೆ ದರದಲ್ಲಿ ಸಿಗಬೇಕು, ಆದ್ರೆ ಸಿಗ್ತಾ ಇಲ್ಲ, ಹೆಚ್ಚಿನ ದರದಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಬೆಳೆಯುವಂತ ರೈತರು ಕಡಿಮೆ ಇದ್ದಾರೆ ಮತ್ತು ಸಂಸ್ಕರಣಾ ಘಟಕಗಳು ಕಡಿಮೆ ಇರೋದ್ರಿಂದ ನಮಗಿದು ಹೆಚ್ಚಿನ ಬೆಲೆ ಸಿಕ್ಕರೂ ಕೂಡ ನಾವು ಇದರಿಂದ ಹೆಚ್ಚಿನ ಲಾಭವನ್ನೇ ಪಡಿತಾ ಇದೀವಿ. ಅಂದ್ರೆ ಸಾಮೆಯಲ್ಲಿ ಅನೇಕ ಒಂದು ರೋಗದಿಂದ ಮುಕ್ತಿ ಹೊಂದತಕ್ಕಂತ ಒಂದು ಅಂಶಗಳು ಇದರಲ್ಲಿ ನೋಡ್ತೀವಿ ನಾವು, ಚಿಕಿತ್ಸಾತ್ಮಕ ಗುಣಗಳಂತ ಹೇಳ್ತೀವಿ. ಅಂತಹ ಚಿಕಿತ್ಸಾತ್ಮಕ ಗುಣಗಳನ್ನು ಹೊಂದಿರತಕ್ಕಂತ ಈ ಸಾಮೆಯ ಬಳಕೆ ನಾವು ದಿನಾನು ವಾರ ಪೂರ್ತಿನೂ ತಿನ್ಬೇಕು ಅಂತಿಲ್ಲ. ಯಾಕಂದ್ರೆ ನಮ್ಮ ರುಚಿ ಯಾವ ರೀತಿ ಇರುತ್ತೆ ಅಂತಂದ್ರೆ ನಾವು ಈಗ ಒಗ್ಗೂಡ್ಬಿಟ್ಟಿದೀವಿ ಅಕ್ಕಿಗೆ, ಮೈದಾಕ್ಕೆ ಮತ್ತೆ ಈ ಕರಿದ ಪದಾರ್ಥಗಳಿಗೆ. ಇಂಥದ್ರ ಮಧ್ಯೆ ನಾವು ಈ ಸಾವಯವ ಅಕ್ಕಿ ತಿನ್ಬೇಕು, ಸಾಮೆ ತಿನ್ರಿ, ನವಣೆ ತಿನ್ರಿ ಅಂತ ಹೇಳಿದ್ರೆ ಬೇಗ ಹೊಂದ್ಕೊಳ್ಳೋದು ಕಷ್ಟ ಆಗ್ಬೋದು. ಹಾಗಾಗಿ ಅಟ್ಲೀಸ್ಟ್ ವಾರದಲ್ಲಿ 2 ರಿಂದ 3 ದಿನ ಒಂದು ಹೊತ್ತಾದ್ರೂ ಇದನ್ನ
ನಾವು ಬಳಕೆಯಲ್ಲಿ ದಿನದಲ್ಲಿ ಒಂದ್ ಹೊತ್ತು ಒಂದು ಉಪಹಾರ ಇರ್ಬೋದು ಅಥವಾ ಒಂದು ಸ್ನಾಕ್ಸ್ ಇರ್ಬೋದು, ಯಾವುದೋ ರೂಪದಲ್ಲಿ ಸಾಮೆಯನ್ನ ನಾವು ಬಳಸ್ತಾ ಬಂದ್ರೆ ಅದರ ಉಪಯೋಗ ನಮಗೆ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ನಮಗೆ ಅನುಭವ ಆಗುತ್ತೆ ಅದು. ಯಾಕಂತ ಹೇಳಿದ್ರೆ ಯಾವುದೇ ಆಹಾರ ಪದಾರ್ಥದಿಂದ ನಾವು ಆರೋಗ್ಯವನ್ನು ಹೊಂದಬೇಕಾದ್ರೆ 1 ದಿವಸ 2 ದಿವಸದಲ್ಲಿ ನಮಗೇನೂ ರಿಸಲ್ಟ್ ಸಿಗೋದಿಲ್ಲ. ಸತತವಾಗಿ 3 ರಿಂದ 6 ತಿಂಗಳು ನಾವು ಅದನ್ನ ಬಳಕೆ ಮಾಡಿದಾಗ ಅದು ನಮಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ವೇಟ್ ಲಾಸ್ಗೂ ಕೂಡ ಇವೆಲ್ಲ ಸಿರಿಧಾನ್ಯಗಳು ತುಂಬಾ ಒಳ್ಳೇದು. ಈಗ ಅತಿ ಹೆಚ್ಚು ನಾವು ತೂಕವನ್ನು ಹೊಂದಿರ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಮತ್ತು ಗೋಧಿಯನ್ನ ವರ್ಜ್ಯ ಮಾಡ್ಬಿಟ್ಟು ನಾವು ಈ ಸಿರಿಧಾನ್ಯದಿಂದ ತಯಾರು ಮಾಡಿರ್ತಕ್ಕಂತ ಅಡಿಗೆಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ನಂತರ ಇವನ್ನ ಅಡಿಗೆ ಮಾಡೋದು ಕೂಡ ತುಂಬಾ ಸುಲಭನೇ ಇದೆ, ಏನು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ನಂತರ ಎಲ್ಲರೂ ಇವತ್ತು ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿಯನ್ನು ಕೊಡ್ತಾ ಇರೋದ್ರಿಂದ ಗೃಹ ಉದ್ಯಮದಲ್ಲಿ ಗೃಹಿಣಿಯರು ಇದನ್ನ ತುಂಬಾ ಉಪಯುಕ್ತವಾಗಿ ಇದನ್ನ ಬಳಸ್ಕೊಳ್ಬಹುದು. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಿಂಡಿಗಳಿರ್ಬೋದು, ಬೆಳಗಿನ ಉಪಹಾರಕ್ಕೆ ನಾವು ಇಡ್ಲಿ, ದೋಸೆ, ಪಡ್ಡುಗಳನ್ನು ಕೂಡ ಮಾಡೋದಲ್ಲ, ಇವನ್ನ ಮಾಡಿ ಫ್ರೆಶ್ ಆಗಿ ಕೆಲವು ಕಚೇರಿಗಳಲ್ಲಿ, ಕಾಲೇಜುಗಳಲ್ಲಿ ಬೆಳಗಿನ ಟೈಮಲ್ಲಿ ಒಂದು ಕ್ಯಾರಿಯರ್ ಸಿಸ್ಟಮ್ ಮಾಡ್ಕೊಂಡು ಹೊರಗಡೆ ನಮಗೆ 50 ರೂಪಾಯಿ ಟಿಫಿನ್ ಸಿಗ್ತಾ ಇದ್ರೆ ಆ ರೀತಿ ತಗೊಂಡ್ ಬಂದು ಈ 20 ರೂಪೀಸ್ 25 ರೂಪೀಸಿಗೆಲ್ಲ ಒಂದ್ ಪ್ಲೇಟ್ ಅಲ್ಲಿ ಪಡ್ಡು ಮತ್ತೆ ಇಡ್ಲಿಗಳನ್ನ ಸರ್ವ್ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಧಾರವಾಡದಲ್ಲೇ ಮಿಲೆಟ್ ಪ್ರಾಜೆಕ್ಟ್, ಅದರಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಯೋಜನೆ ಇತ್ತು. ಅದರ ಅಡಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೆಳಗಿನ ಉಪಹಾರವನ್ನ ಕೇವಲ 10 ರಿಂದ 15 ರೂಪಾಯಿಗೆ 2 ರಿಂದ 3 ಪೀಸ್ ಪಡ್ಡು ಒಂದ್ ಸ್ವಲ್ಪ ಚಟ್ನಿ ಈ ರೀತಿ ಸರ್ವ್ ಮಾಡೋದ್ರಿಂದ ಅವ್ರಿಗೆ ಆದಾಯನೂ ಬರ್ತಿತ್ತು, ಜನಗಳಿಗೆ ಅವೇರ್ನೆಸ್ ಬರ್ತಾ ಇತ್ತು. ಸೊ ಈ ರೀತಿ ಒಂದು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ಕೊಳ್ಬಹುದು. ಇದರಿಂದ ಅನೇಕ ಒಂದು ಸ್ವಂತ ಉದ್ಯೋಗವನ್ನು ಮಾಡೋದ್ರ ಜೊತೆಗೆ ಆರ್ಥಿಕ ಲಾಭ ಮತ್ತು ದೈಹಿಕವಾದ ಲಾಭ, ಮಾನಸಿಕವಾದ ಲಾಭ, ಆರೋಗ್ಯದ ಲಾಭ ಎಲ್ಲವನ್ನು ಕೂಡ ನಾವು ಇದರಿಂದ ಪಡಿಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಮೇಡಮ್, ತುಂಬ ಸಂತೋಷ ಆಯಿತು. ಯಾಕಂತಂದ್ರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿರ್ತಾರೆ, ಸಾಮೆ ತಿಂದವನು ಆಮೆ ಅಂತ ಆದ ಅಂತಂದ್ಬಿಟ್ಟು. ಅದಕ್ಕೆ ಇರ್ಬೋದು ನಮ್ಮ ಒಂದು ಮಾತುಗಳಿಂದ ಇದು ಅರ್ಥ ಆಗ್ತದೆ. ಒಳ್ಳೆಯದು ಮೇಡಮ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ಸಾಮೆಯಿಂದ ಏನೇನು ಪದಾರ್ಥಗಳನ್ನು ತಯಾರಿಸ್ಬೋದು, ಹೇಗೆ ಇದನ್ನು ಬಳಸ್ಬೋದು, ಮುಖ್ಯವಾಗಿ ಇದರಲ್ಲಿರುವಂಥ ಒಂದು ಚಿಕಿತ್ಸಾತ್ಮಕ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರಿ. ನೀವು ಹೇಳಿದಂಥ ವಿಚಾರಗಳನ್ನು ನಮ್ಮ ಎಲ್ಲ ಕೇಳುಗರಾಗಿರ್ಬೋದು, ಬಳಕೆದಾರರಾಗಿರ್ಬೋದು, ಒತ್ತಡದ ಬದುಕಿನಲ್ಲಿ ರೋಗರುಜಿನಗಳಿಗೆ ಒಳಗಾಗದೆ ಈ ಸಿರಿಧಾನ್ಯ ಸಾಮೆಯನ್ನು ಬಳಸುವಂಥ ಒಂದು ಪ್ರವೃತ್ತಿ ಬೆಳೆಸಿಕೊಳ್ಳಿ. ಅಮೂಲ್ಯವಾದಂಥ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮೇಡಮ್ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯ ಸಾಮೆಯಿಂದ ತಯಾರಿಸಲ್ಪಡುವ ತಿನಿಸುಗಳ ಕುರಿತು ಗೃಹ ವಿಜ್ಞಾನಿ ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ.